ಸೊ ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 6ನೇ ಕಂತು ಯಾವಾಗ ಪ್ರಕಟಣೆ ಮಾಡ್ತಾರಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ 6ನೇ ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಬೀಳಬೇಕಂದ್ರೆ ಸೊ ನೀವು ಒಂದು ಕೆಲಸ ಮಾಡಬೇಕು. ಸೊ ಅದೇನಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ನು ಮತ್ತೆ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಾಗೂ ನೀವು ಫ್ರೀಯಾಗಿ ನೋಡ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ಅದು ಏನು ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೇನು ಸದ್ಯದಲ್ಲೇ 6ನೇ ಕಂತು ಪ್ರಕಟಣೆ ಮಾಡ್ತಾರೆ. ಸೊ ಅಂದ್ರೆ 6ನೇ ಕಂತು ಬಿಡುಗಡೆ ಮಾಡ್ತಾರೆ ಅಂತ ಒಂದು ಅಫಿಷಿಯಲ್ ಆಗಿ ನೋಟಿಸ್ ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ಸೊ ಈ 6ನೇ ಕಂತು ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೀಳ್ಬೇಕಂದ್ರೆ ಸೊ ಅಮೌಂಟು, ಸೊ ಆದರೂ ನೀವು ಒಂದು ಕೆಲಸ ಮಾಡಬೇಕು. ಅದೇನಂತ ನೋಡೋದಾದ್ರೆ ಫ್ರೆಂಡ್ಸ್, ಈಗ ಹೊಸ ಒಂದು ರೂಲ್ಸ್ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಖಾತೆಗೆ ಸೊ NPCI ಮ್ಯಾಪಿಂಗ್ ಮಾಡ್ಬೇಕಂತ, ಕಡ್ಡಾಯವಾಗಿ ಮ್ಯಾಪಿಂಗ್ ಮಾಡ್ಬೇಕಂತ ಫ್ರೆಂಡ್ಸ್. ಆಗ ಮಾತ್ರ ಅಕೌಂಟ್ಗೆ ಹಣ ಜಮಾವಾಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಕಡ್ಡಾಯವಾಗಿ ಸೊ NPCI ಮ್ಯಾಪಿಂಗ್ ಮಾಡಲೇಬೇಕಾಗಿರ್ತದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಏನ್ ಮಾಡ್ಬೇಕಾಗಿಲ್ಲ. ಸೊ ನಿಮ್ಮ ಬ್ಯಾಂಕ್ ಹೋಗ್ಬಿಟ್ಟು ಸೊ ಸಿಬ್ಬಂದಿ ಅಥವಾ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಸೊ ತಮ್ಮ ಖಾತೆಯ NPC ಅನ್ನು ಮ್ಯಾಪಿಂಗ್ ಮಾಡ್ಬೇಕಂತ ಹೇಳಿ ಫ್ರೆಂಡ್ಸ್. ಅಷ್ಟು ಹೇಳಿದ್ರೆ ಸಾಕು, ಖಂಡಿತವಾಗ್ಲು ಅವ್ರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಂತರ ಅವರ ಸಹಾಯದಿಂದ ನಿಮ್ಮ ಖಾತೆಗೆ ಮ್ಯಾಪಿಂಗ್ ಮಾಡಿಸಿಕೊಳ್ಳಿದ ನಂತರ ಸೊ ಒಂದು ವೇಳೆ ಇನ್ನೂ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಬರಲೇಬೇಕು ಅಂದ್ರೆ ಸೊ ನೀವು NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಮಾಡಲೇಬೇಕಂತ ಒಂದು ಆದೇಶನ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಮಾಡಿದ ನಂತರ ಸೊ ನೀವು NPCI ಮಾಡಿದ ನಂತರ ಮ್ಯಾಪಿಂಗ್ ಮಾಡಿದ ನಂತರ ಸೊ ನಿಮಗೆ ಸೊ ವಿತಿನ್ ಒಂದು ವಾರ ಅಥವಾ 2 ವಾರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸೊ ಅಮೌಂಟ್ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸಾಕಷ್ಟು ಸಾರ್ವಜನಿಕರಿಗೆ ಇದು ಗೊತ್ತಿಲ್ಲದ ಸಂಗತಿ ಆಗಿತ್ತು. ಸೊ ಆದ್ರಿಂದ ಸೊ ಎಲ್ಲರೂ ಸಾರ್ವಜನಿಕರಿಗೂ ಏನ್ ಮಾಡ್ಬೇಕಂದ್ರೆ ಸೊ ನೀವು NPCI ನಿಮ್ಮ ಬ್ಯಾಂಕ್ ಅಕೌಂಟ್ ಹೋಗ್ಬಿಟ್ಟು ಮಾಡಿಸ್ಬೇಕು ಫ್ರೆಂಡ್ಸ್. ಸೊ ಇದು ಯಾರೋ ತಿಳಿದಿಲ್ಲ ಫ್ರೆಂಡ್ಸ್ ಇನ್ನು. ಆದ್ದರಿಂದ ಈ 6ನೇ ಕಂತು ಲೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮಗೆ 6ನೇ ಕಂತು ಬೀಳ್ಬೇಕಂದ್ರೆ ಸೊ ನೀವು ಖಂಡಿತವಾಗ್ಲೂ ಕಡ್ಡಾಯವಾಗ್ಲೂ ಇದು ಮಾಡಲೇಬೇಕಂತಾನೆ ಹೇಳ್ಬೋದು ಫ್ರೆಂಡ್ಸ್. ಆದ್ರಿಂದ ಇನ್ನು ಯಾರು NPCI ಮಾಡಿಸಿಲ್ಲ, ಮ್ಯಾಪಿಂಗ್ ಮಾಡಿಸಿಲ್ಲ, ಸೊ ಅವ್ರು ಹೋಗಿ ಈಗಲೇ ನಿಮ್ಮ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಸೊ ಮಾಡಿಸಿರಿ ಫ್ರೆಂಡ್ಸ್. ಸೊ ಅದೇ ರೀತಿಯಾಗಿ ಏನಾದರೂ ಡೌಟ್ ಇದ್ರೆ ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಉತ್ತರ ಕೊಡ್ತೀವಿ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಯಿತು. ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನತ್ತೆ, ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಫ್ರೀಯಾಗಿ ನೋಡಬಹುದು. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.